ಏನು ಒಂದು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಪುಣ್ಯ ಸ್ನಾನದ ಬಗ್ಗೆ. ಅದರ ಬಗ್ಗೆ ಭಾರತೀಯ ಜನತಾ ಪಕ್ಷದವರು ಟೀಕೆ ಟಿಪ್ಪಣಿಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅದರ ಬಗ್ಗೆ ಸ್ವತಃ ನಮ್ಮ ಶಿವಾನಂದ ಮುತ್ತಣ್ಣವರು ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ವೀಕ್ಷಕರೇ. ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪುಣ್ಯ ಸ್ನಾನದ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಅದನ್ನು ಭಾರತೀಯ ಜನತಾ ಪಕ್ಷದವರು ಒಂದು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಅಮಿತ್ ಶಾ ಅವರು ಗಂಗಾ ನದಿಯಲ್ಲಿ ಪುಣ್ಯಸ್ನಾನ ಮಾಡುವುದರಿಂದ ತಾವು ಮಾಡಿರ್ತಕ್ಕಂಥ ಪಾಪಗಳೇನು ಪರಿಹಾರ ಆಗೋದಿಲ್ಲ ಅಂತಕ್ಕಂಥ ಹೇಳಿಕೆ ಏನಿದೆ, ಅದು ಒಂದು ರೀತಿನಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ವೈಯಕ್ತಿಕವಾಗಿ ಮಾತನಾಡಿರ್ತಕ್ಕಂಥ ಮಾತುಗಳು. ಅಮಿತ್ ಶಾ ಖರ್ಗೆ ಅವರು ಮಾತನಾಡಿರ್ತಕ್ಕಂಥದ್ದು ಗಂಗಾ ನದಿಯಲ್ಲಿ ಸಮಸ್ತ ಎಲ್ಲ ಹಿಂದೂಗಳು ಸ್ನಾನ ಮಾಡಬೇಡ್ರಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ಈ ದೇಶದ 100 ಕೋಟಿ ಜನ ಏನು ಇವತ್ತು ಸ್ನಾನಗಳನ್ನ ಮಾಡ್ತಾ ಇದಾರಲ್ಲ, ಅದೆಲ್ಲ ನಮಗೂ ಹಿಂದುತ್ವದ ಒಂದು ಭಾವನೆಗಳಿಗೆ ಯಾವುದೇ ರೀತಿಯಿಂದ ಧಕ್ಕೆ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವುದರಿಂದ. ಇವತ್ತು ಉದಾಹರಣೆಗಾಗಿ ಡಿ ಕೆ ಶಿವಕುಮಾರ್ ಅವರು ಹೋಗಿ ಸ್ನಾನ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು ಮೊನ್ನೆ. ಇವತ್ತು ನಾನು ಹೋಗಿ ಕುಂಭಮೇಳದಲ್ಲಿ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ನನಗೂ ತುಂಬಾ ಆಸೆ ಇದೆ, ಮಾಡ್ಬೇಕಂಗಿಲ್ಲ ಅಂತಂದೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರ್ತಕ್ಕಂಥ ಮಾತು, ಈ ದೇಶದ ಸಮಸ್ತ ಹಿಂದೂಗಳು ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಬೇಡ್ರಿ, ನೀವೆಲ್ಲರೂ ಸ್ನಾನ ಮಾಡೋದ್ರಿಂದ ನಿಮ್ಮ ಪಾಪಗಳು ಪರಿಹಾರ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರತಕ್ಕಂಥದ್ದು ಮಾತು, ಅಮಿತ್ ಶಾ ನೀವು ಮಾಡಿರ್ತಕ್ಕಂಥ ಪಾಪಗಳನ್ನ, ನೀವು ಮಾಡಿರ್ತಕ್ಕಂಥ ಬಡವರಿಗೆ ದ್ರೋಹಗಳನ್ನ, ಅವೆಲ್ಲವೂ ಕೂಡ ಗಂಗಾ ನದಿಯಲ್ಲಿ ಪಾಪ ಪರಿಹಾರ ಆಗುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಹೊರತು ಇದರಲ್ಲಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗ್ಬೇಕಂತಕ್ಕಂಥ ಮಾತನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿಲ್ಲ. ಇದನ್ನ ಭಾರತೀಯ ಜನತಾ ಪಕ್ಷದವರು ತಿರುಚಿ ಮತ್ತೆ ತಮ್ಮ ಮತ ಬ್ಯಾಂಕ್ಗಳನ್ನ ಗಟ್ಟಿ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇಡೀ ದೇಶದ ಜನಕ್ಕೆ ಗೊತ್ತಿದೆ, ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮತ್ತು ಬಡವರ ಜನಸಾಮಾನ್ಯರ ಮೇಲೆ GST ಮುಖಾಂತರ ಹಗಲು ದರೋಡೆ ಮಾಡ್ತಕ್ಕಂಥ ವ್ಯವಸ್ಥೆ ಪ್ರತಿ ದಿನವೂ ಕೂಡ ನಡೀತಾ ಇದೆ. ಇದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ GST ಮುಖಾಂತರ ಜನರನ್ನು ದರೋಡೆ ಮಾಡ್ತಾ ಇರತಕ್ಕಂಥ ಸತ್ಯ. ಜನಸಾಮಾನ್ಯರು ಒಂದು ಹೋಟೆಲ್ಗೆ ಹೋದ್ರೆ ಒಂದು ಟೀ ಕುಡಿದ್ರೆ GST ಕಟ್ಟಬೇಕು, ಒಂದು ಇಡ್ಲಿ ತಿಂದ್ರೆ GST ಕಟ್ಟಬೇಕು, 55 ಕಿಲೋಮೀಟರ್ ಒಂದು ಕಾರ್ ತೆಗೆದುಕೊಂಡು ಹೋದ್ರೆ ಅದಕ್ಕೆ ರಸ್ತೆ ಶುಲ್ಕ ಕಟ್ಟಬೇಕು. ಸೊ ಪ್ರತಿದಿನ ಜನರನ್ನ ಹಗಲು ದರೋಡೆ ಮಾಡ್ತಕ್ಕಂತ ಒಂದು ಸರ್ಕಾರದ ಯಾವ್ದಿದ್ರೆ ಅಂದ್ರೆ ನರೇಂದ್ರ ಮೋದಿ ಸರ್ಕಾರ. ಬೇರೆ ಧರ್ಮದ ಪವಿತ್ರ ಸ್ಥಳಕ್ಕೆ ಹೋದಾಗ ಪ್ರಶ್ನೆ ಮಾಡಂಗಿಲ್ಲ, ಕೇವಲ ಹಿಂದೂಗಳಿಗೆ ಮಾತ್ರ ಪ್ರಶ್ನೆ ಮಾಡ್ತಾರ ಅನ್ನೋಂತ ಮಾತನ್ನ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಕುಂಭಮೇಳ ನಡೆದು ತಿಂಗಳು ದಾಟಕತ್ ಬಂತು. ಈಗ ಒಂದು ತಿಂಗಳಿಂದ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರ? ಈಗ ಹಿಂದೂಗಳಲ್ಲಿರ್ತಕ್ಕಂಥ ಬಡವರು ಸಾಕಷ್ಟು ಜನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹೋದ್ರು ಕೂಡ ಯಾವುದೇ ರೀತಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥ ಉದಾಹರಣೆ ಏನಿಲ್ಲ. ಯಾವಾಗ ಅಮಿತ್ ಶಾ ಹೋಗಿ ಸ್ನಾನ ಮಾಡಿದ್ರೆ ಅದಕ್ಕೆ ಮಾತ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಇದು ಅಮಿತ್ ಶಾ ಅವರಿಗೆ ಸ್ಟೇಟ್ಮೆಂಟ್ ಕೊಟ್ಟಿರೋದು, ಇದು ಸಮಸ್ತ ಹಿಂದೂಗಳಿಗೆಲ್ಲ. ಈಗ ಒಂದು ತಿಂಗಳಾತ ಕುಂಭಮೇಳ ನಡೆದ, ಮತ್ತೆ ಒಂದ್ ತಿಂಗಳಿಂದ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ. ಇಡೀ ದೇಶದ ಜನ ಎಲ್ಲ ನೀವು ಪ್ರಯಾಗ್ರಾಜ್ನಲ್ಲಿ ಹೋಗಿ ಸ್ನಾನ ಮಾಡ್ತಾ ಇದ್ದೀರಿ, ನಿಮ್ಮ ಪಾಪಗಳ ಪರಿಹಾರ ಆಗುತ್ತಾ ಅಂತಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅವಾಗ ಅದು ಹಿಂದೂ ಧರ್ಮದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಾರ ಅಂತಕ್ಕಂಥ ನಾವು ಅನ್ಕೋಬಹುದಾಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂಗಳ ಭಾವನೆ ಬಗ್ಗೆ ಬಹಳ ಗೌರವ ಇದೆ ಅವ್ರಿಗೆ, ಹಿಂಗಾಗಿ ಅವರು ಯಾರ ಬಗ್ಗೆನೂ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ. ಅವ್ರಿಗೆ ಭಾವನೆ ಇದೆ, ಪ್ರತಿಯೊಬ್ಬರೇನು ಸ್ನಾನ ಮಾಡ್ತಾ ಇದಾರೆ ಅದಕ್ಕೆ ಪೂಜ್ಯ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಯಾವಾಗ ಅಮಿತ್ ಶಾ ಹೋಗಿ ನೀರೊಳಗೆ ಎದ್ದು ನಿಂತಲ್ಲ, ಅದಕ್ಕೆ ಅವಾಗ ಅಮಿತ್ ಶಾ ಅವ್ರಿಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಅವ್ರ ಬಡವರಿಗೆ ನೀವು ಏನ ಅನುಕೂಲ ಮಾಡಿದಿರಿ, ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಿದಿರಿ, ಪ್ರತಿಯೊಬ್ಬ ನಾಗರಿಕರ ಮೇಲೆ GST ಮುಖಾಂತರ ಪ್ರತಿಯೊಬ್ಬ ನಾಗರಿಕರ ಒಂದು ರಸ್ತೆ ಶುಲ್ಕನ್ನೇನು ನೀವು ವಸೂಲಿ ಮಾಡಿ ಹಗಲು ದರೋಡೆ ಮಾಡ್ತಾ ಇದ್ರಲ್ಲ, ಅದು ಪಾಪ ಪರಿಹಾರ ಆಗಂಗಿಲ್ಲ ಅಂತ ಹೇಳಿರ್ತಾರೆ. ಸರ್, ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಆಗ್ರಹ ಮಾಡ್ತಾ ಇದ್ದಾರೆ, ಕ್ಷಮೆ ಕೇಳ್ಬೇಕು ಅಂತೇಳಿ. ಅದ್ರ ಅಗತ್ಯ ಇದೆ ಅಂತೀರ ಸರ್? ಈಗ ಅಮಿತ್ ಶಾ ಅವರಿಗೆ ಕ್ಷಮೆ ಕೋರ್ತಕ್ಕಂಥದ್ದು ಏನಿಲ್ಲ. ಈಗ ಸಮಸ್ತ ಹಿಂದೂಗಳಿಗೆ ಭಾವನೆಗಳಿಗೆ ಧಕ್ಕೆ ತಂದಿಲ್ಲ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡೋದು ಕೇವಲ ಅಮಿತ್ ಶಾಗ್ ಮಾತ್ರ. ಅಮಿತ್ ಶಾ ದ್ರೋಹ ಮಾಡಿದ ನಿಜ,
ಈ ದೇಶದ ಜನರನ್ನ ಕೊಳ್ಳೆ ಹೊಡೆದಿದ್ದು ನಿಜ. ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲೆ ಮಾಡಿರ್ತಕ್ಕಂಥದ್ದು ನಿಜ. ಸೊ ಆ ಕಾರಣವಾಗಿ ಬಡವರ ಮೇಲೆ ಏನು ಇವತ್ತು ಬೆಲೆ ಏರಿಕೆ ಮುಖಾಂತರ ಏನು ಹೇರಿಕೆ ಮಾಡಿ ಜನಸಾಮಾನ್ಯರು ಬದುಕಲ ರೀತಿಯೊಳಗೆ ಯಾವ ರೀತಿ ಆಡಳಿತ ಮಾಡ್ತಾ ಇದಾರಲ್ಲ, ಅದು ಪಾಪ ಪರಿಹಾರ ಆಗಂಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ. ಹಿಂಗಾಗಿ ವೈಯಕ್ತಿಕವಾಗಿ ಅಮಿತ್ ಶಾ ಅವ್ರ ವಿರುದ್ಧ ಕೊಟ್ಟಿದ್ದ ಹೇಳಿಕೆ ಸರಿ ಇದೆ, ಕ್ಷಮೆ ಕೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಸಮಸ್ತ ಹಿಂದೂಗಳಿಗೇನ ಅಪಮಾನ ಮಾಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದಿಷ್ಟು ಶಿವಾನಂದ ಮುತ್ತಣ್ಣವರ ಹೇಳಿಕೆ ಆಗಿತ್ತು ವೀಕ್ಷಕರೇ.